ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ದ್ವಿತೀಯ BA ಕಾದಂಬರಿಯಾದಂತಹ ಬೆಟ್ಟದ ಜೀವ ಶಿವರಾಮ ಕಾರಂತರು ರಚನೆ ಮಾಡಿರುವಂತಹ ಕಾದಂಬರಿಯ ಕಥೆಯ ಸಾರಾಂಶವನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕಾದಂಬರಿ ಅಂದರೆ ಏನು? ಕಾದಂಬರಿ ಅಂದರೆ ಇದು ಕೂಡ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು. ಗದ್ಯ ಸಾಹಿತ್ಯದ ಒಂದು ಭಾಗ ಆಗಿದೆ ಈ ಕಾದಂಬರಿ ಎನ್ನುವಂತಹ ಸಾಹಿತ್ಯ ಪ್ರಕಾರ. ಇಂದು ಇದು ಅತ್ಯಂತ ಪ್ರಭಾವಶಾಲಿ ಮತ್ತು ಜನಪ್ರಿಯ ಪ್ರಕಾರ ಕೂಡ ಆಗಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹಿಂದೆ ಕಾವ್ಯಗಳಿದ್ವು, ಅಂದರೆ ಪ್ರಾಚೀನ ಕಾಲದಲ್ಲಿ ಕಾದಂಬರಿ ಪ್ರಕಾರ ಎನ್ನುವಂತಹದ್ದು ಇರಲಿಲ್ಲ. ಬ್ರಿಟಿಷರು ವ್ಯಾಪಾರ ನಿಮಿತ್ತವಾಗಿ ಭಾರತಕ್ಕೆ ಬಂದು ರಾಜಕೀಯ ಕ್ಷೇತ್ರಕ್ಕೂ ಕಾಲಿಟ್ಟು ಹಲವು ಕ್ಷೇತ್ರಗಳಲ್ಲಿ ಬದಲಾವಣೆಗಳಿಗೆ ಕಾರಣ ಆಗ್ತಾರೆ. ಅಂತಹ ಬದಲಾದಂತಹ ಕ್ಷೇತ್ರಗಳಲ್ಲಿ ಸಾಹಿತ್ಯ ಕ್ಷೇತ್ರ ಕೂಡ ಒಂದು. ಅವರ ಒಂದು ಆಗಮನದಿಂದ ಇಂಗ್ಲಿಷ್ ಭಾಷೆ, ಇಂಗ್ಲಿಷ್ ಸಾಹಿತ್ಯ ಕೂಡ ನಮ್ಮ ದೇಶಕ್ಕೆ ಆಗಮಿಸುತ್ತೆ. ಆ ಭಾಷೆ ಮತ್ತು ಸಾಹಿತ್ಯಕ್ಕೆ ಭಾರತೀಯರು ಹೆಚ್ಚು ಪ್ರಭಾವಿತರಾಗ್ತಾರೆ. ಹಾಗೆ ಪ್ರಭಾವಗೊಂಡು ಅಲ್ಲಿಯ ಸಾಹಿತ್ಯ ಪ್ರಕಾರಗಳನ್ನು ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಪರಿಚಯಗೊಳ್ತವೆ. ಹಾಗೆಯೇ ಕನ್ನಡ ಭಾಷೆಯಲ್ಲಿಯೂ ಕೂಡ ನಡೆಯುತ್ತೆ. ಈ ರೀತಿಯಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿದ್ದ ಕಾದಂಬರಿ ಎಂಬ ಪ್ರಕಾರ ಕನ್ನಡಕ್ಕೆ ತರುವ ಪ್ರಯತ್ನವನ್ನು ಕನ್ನಡ ಸಾಹಿತಿಗಳು ಕೂಡ ಮಾಡಿದರು. ಈ ಪ್ರಕಾರ ಕನ್ನಡ ನಾಡಿನಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿತು. ಇಂಗ್ಲಿಶಿನ ನಾವೆಲ್ ಎಂದು ಕರೆಯಿಸಿಕೊಳ್ಳುವ ಗದ್ಯ ರೂಪವನ್ನು ಕನ್ನಡದಲ್ಲಿ ಕಾದಂಬರಿ ಅಂತ ಕರೀತಾರೆ. ಇನ್ನು ಬೆಟ್ಟದ ಜೀವ ಕಾದಂಬರಿಯ ಕಥಾ ಸಾರಾಂಶ ಅಂದರೆ, ಬೆಟ್ಟದ ಜೀವ ಕಾದಂಬರಿ ಒಟ್ಟು 10 ಅಧ್ಯಾಯಗಳನ್ನು ಒಳಗೊಂಡಿದೆ. ಕಾದಂಬರಿಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಅಂದರೆ ಶಿವರಾಮಯ್ಯ, ಗೋಪಾಲಯ್ಯ, ಶಂಕರಿ, ದೇರಣ್ಣ, ನಾರಾಯಣ, ಭಟ್ಯ, ಲಕ್ಷ್ಮಿ, ಸುಬ್ರಾಯ, ಸಾವಿತ್ರಿ, ಶಂಭು ಇತ್ಯಾದಿ. ಇನ್ನು ಕಾದಂಬರಿಯಲ್ಲಿ ಚಿತ್ರಣಗೊಂಡಿರುವ ಕಥೆಗೆ ಸುಬ್ರಹ್ಮಣ್ಯ ಸಮೀಪದ ಕೆಳಬೈಲು ಎಂಬ ಹಳ್ಳಿ ಕೇಂದ್ರ ಬಿಂದು. ಶಿವರಾಮಯ್ಯ ಈ ಕಾದಂಬರಿಯ ಪ್ರಮುಖ ಪಾತ್ರಧಾರಿ ಹಾಗೂ ಕಾದಂಬರಿಯ ನಿರೂಪಕ. ತಪ್ಪಿಸಿಕೊಂಡ ತಮ್ಮ ದನವನ್ನು ಹುಡುಕಲು ಸುಬ್ರಹ್ಮಣ್ಯ ಕಡೆಗೆ ಬರುತ್ತಾರೆ. ಅಲ್ಲಿಂದ ಪಂಜದ ಕಡೆ ಹೋಗಬೇಕಿದ್ದ ನಿರೂಪಕರು ಸಂಜೆಯಾಗಿ ಹಾದಿ ತಪ್ಪುತ್ತಾರೆ. ಅವರು ನಡೆದು ಹೋಗುವಾಗ ದಾರಿಯಲ್ಲಿ ಸಿಕ್ಕವರನ್ನ, ಹೋಯ್, ಇಲ್ಲಿಂದ ಪಂಜಕ್ಕೆ ಎಷ್ಟು ದೂರ ಎಂದು ವಿಚಾರಿಸಿದಾಗ ಅವರು ಗಾಬರಿಯಿಂದ ಕಕ್ಕಾಬಿಕ್ಕಿಯಾಗಿ ಭಯದಿಂದ, ಪಂಜದ ಹಾದಿ ನಿಮಗೆ ಸುಬ್ರಹ್ಮಣ್ಯದಲ್ಲಿ ತಪ್ಪಿತು ಎಂದು ಹೇಳಿ, ರಾತ್ರಿ ಸಮಯದಲ್ಲಿ ಒಬ್ಬೊಬ್ಬರೇ ತಿರುಗುವ ರಸ್ತೆ ಅಲ್ಲ ಇದು, 1 ತಿಂಗಳಿನಿಂದ ಹುಲಿಯ ಕಾಟ ಹೆಚ್ಚಾಗಿದೆ ಅಂತ ತಿಳಿಸ್ತಾರೆ. ಭಯಗೊಂಡಂತಹ ಶಿವರಾಮಯ್ಯನವರು ಆ ದಾರಿ ಹೋಕರಲ್ಲಿ ಮನವಿ ಮಾಡಿ ಈ ರಾತ್ರಿ ಉಳಿದುಕೊಳ್ಳಲು ಸ್ಥಳವೊಂದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ಕೇಳ್ಕೊಳ್ತಾರೆ. ದಾರಿಯಲ್ಲಿ ಹೋಗ್ತಕ್ಕಂತಹ ಒಬ್ಬ ವ್ಯಕ್ತಿ ದೇರಣ್ಣಗೌಡ ಶಿವರಾಮಯ್ಯನನ್ನ ಕೆಳಬೈಲಿನ ಗೋಪಾಲ ಭಟ್ಟರ ಮನೆಗೆ ಕರೆದೊಯ್ತಾನೆ. ಅವರಿಗೆ ಪರಿಚಯವನ್ನು ಮಾಡಿಕೊಟ್ಟು, ಇನ್ನು ನಿಮ್ಮ ಜವಾಬ್ದಾರಿ ಈ ಸುಬ್ರಹ್ಮಣ್ಯರ ಹಸಿದ ಹೊಟ್ಟೆಯನ್ನು ತಂಪು ಮಾಡಿ ಎಂದು ನೀವು ಪುಣ್ಯವನ್ನು ಕಟ್ಟಿಕೊಂಡ್ರೆ ನಾನು ಕಟ್ಟಿಕೊಂಡ ಹಾಗೆಯೇ ಎಂದು ಗೋಪಾಲಯ್ಯನವರು, ಇಲ್ಲಿಲ್ಲ ದೇರಣ್ಣ, ಅದರಲ್ಲಿ ನಿನಗೆ ಅರೆ ವಾಸಿಯನ್ನಾದರೂ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೇಳ್ತೇನೆ ದೇವರಿಗೆ ಎಂದು ನಗುತ್ತಾ ಹೇಳಿ ಬಂದಿದ್ದ ಅಭ್ಯಾಗತವನ್ನು ಪರಿಚಯಿಸುವುದಕ್ಕೆ ತೊಡಗುತ್ತಾರೆ. ಗೋಪಾಲ ಭಟ್ಟರು ಸುಮಾರು 60 ವರ್ಷಗಳ ಪ್ರಾಯ, ನೀಳವಾದ ಶರೀರ, ನರೆತ ತಲೆ ಕೂದಲು, ಅರೆ ನರೆತ ಗಡ್ಡ ಮೀಸೆಗಳು, ನಡುವಿಗೊಂದು ಪಂಚೆ ಬಿಗಿದು ಕೂದಲಿಲ್ಲದ ಮೈಗೆ ಎಣ್ಣೆ ಸವರಿ ಬೆಂಕಿಯ ಮುಂದೆ ಅವರು ನಿಂತಿದ್ದಾಗಲಂತೂ ಸಂಜೆ ದೇವತನಂತೆಯೇ ಕಾಣಿಸುವಂತಿದ್ದರು. ನೀಲಕಾಯ, ಶಾಂತವೂ ಗಂಭೀರವೂ ಆದ ಮುಖಚರ್ಯೆ ಅವರದು. ಹೆಂಡತಿ ಶಂಕರಮ್ಮನೊಡನೆ ಕೆಲ ಬಯಲಿನಲ್ಲಿ ಅನೇಕ ವರ್ಷಗಳಿಂದ ವಾಸ ಮಾಡುತ್ತಿರ್ತಾನೆ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡ ಗೋಪಾಲಯ್ಯನವರು ಏಕಾಂಗಿಯಾಗಿ ಮಣ್ಣಿನೊಂದಿಗೆ ಬೆಳೆದು ಪ್ರಾಯಕ್ಕೆ ಬಂದಾಗ ವಿಟ್ಲಾಸೀಮೆಯ ಪರಮೇಶ್ವರ ಭಟ್ಟರ ಮಗಳು ಶಂಕರಮ್ಮಳನ ಮದುವೆಯಾಗ್ತಾನೆ. ತಮ್ಮ ಸ್ವಂತ ಪರಿಶ್ರಮದಿಂದ ಕೆಲಬೈಲಿನ ಸಮೀಪದ ಕ್ಯಾಟುಮೂಲೆ ಎಂಬ ಅರಣ್ಯ ಭೂಮಿಯನ್ನು ಕೃಷಿ ಯೋಗ್ಯವನ್ನಾಗಿಸಿಕೊಂಡು 5 ಎಕರೆ ಅಡಿಕೆ ತೋಟವನ್ನಾಗಿ ಅಷ್ಟೇ ಪ್ರಮಾಣದ ಗದ್ದೆಯನ್ನು ಮಾಡಿಕೊಂಡು ವಾಸ ಮಾಡ್ತಾ ಇರ್ತಾನೆ. ಇವರಿಗೆ ವಾಗ್ದೇವಿ ಎಂಬ ಒಂದು ಹೆಣ್ಣು ಮಗಳು, ಶಂಭು ಭಟ್ಟನೆಂಬ ಗಂಡು ಮಗ ಹುಟ್ಟಿರುತ್ತಾರೆ. ಪ್ರಾಯಕ್ಕೆ ಬಂದ ಹೆಣ್ಣು ಮಗಳಿಗೆ ಮದುವೆಯನ್ನು ಮಾಡಿರುತ್ತಾರೆ. ಆದರೆ ಹೆರಿಗೆ ಸಂದರ್ಭದಲ್ಲಿ ಮಗಳು ಮತ್ತು ಮೊಮ್ಮಗುವನ್ನು ಕಳೆದುಕೊಂಡಿರುತ್ತಾರೆ. ಮಗ ಶಂಕರ ಭಟ್ಟನಿಗೆ ಇಂಗ್ಲಿಷ್ ವಿದ್ಯಾಭ್ಯಾಸ ಕೊಡಿಸಬೇಕೆಂದು ಪಟ್ಟಣದಲ್ಲಿ ಓದುವ ವ್ಯವಸ್ಥೆಯನ್ನು ಮಾಡಿರುತ್ತಾರೆ.
ಪಟ್ಟಣದಲ್ಲಿ ಓದುತ್ತಿದ್ದ ಮಗ ಆಗಾಗ ಬಂದು ತಂದೆ ತಾಯಿಯನ್ನು ನೋಡಿಕೊಂಡು ವಿಚಾರಿಸಿ ಹೋಗಿರುವುದಾಗಿ ಮಾಡಿಕೊಂಡಿರುತ್ತಾರೆ. ಇತ್ತ ಗೋಪಾಲ ಭಟ್ಟರು ತಮ್ಮ ಗದ್ದೆ ತೋಟವನ್ನು ನೋಡಿಕೊಳ್ಳುವ ಸಲುವಾಗಿ ನಾರಾಯಣ ಭಟ್ಟನೆಂಬುವನನ್ನು ಹುಡುಕಿ ತಂದು ಅವನಿಗೆ ಲಕ್ಷ್ಮಿ ಎಂಬ ಹೆಣ್ಣು ತಂದು ಮದುವೆ ಮಾಡಿ ಅನುಕೂಲವನ್ನು ಮಾಡಿಕೊಟ್ಟಿರುತ್ತಾರೆ. ಮಗಳನ್ನು ಕಳೆದುಕೊಂಡ ಮಗ ಇದ್ದು ತಮ್ಮ ಹತ್ತಿರವಿರದ ಕಾರಣ ನಾರಾಯಣ ಆತನ ಹೆಂಡತಿ ಲಕ್ಷ್ಮಿಯನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ಕಾಣುತ್ತಿರುತ್ತಾರೆ. ಗೋಪಾಲ ಭಟ್ಟರು ತಮ್ಮ ಮಗನ ಬಗ್ಗೆ ಪರಿಚಯಿಸುತ್ತಾ, ಬರಿಯ ಪಾಪದ ಹುಡುಗನಿದ್ದ ನೋಡಿ, ನನ್ನ ಶಂಕರಿಯ ಮೊದ್ದುತನವೆಲ್ಲ ಅವನಲ್ಲಿತ್ತು ಅಂತ ನಮ್ಮ ಮಾಣಿಯು ಕೊನೆಗೆ ಸಹವಾಸ ದೋಷದಿಂದ ನಮ್ಮ ಮನೆಗೆ ದೂರವಾಗಿ ಬಿಟ್ಟ. ಓದುವುದಕ್ಕೆಂದು ಪುತ್ತೂರಿಗೆ ಹೋದ. ಓದುತ್ತಾ ಅವನು ಮನೆಗೆ ಬರುವುದೇ ಕಡಿಮೆ ಆಗೋಯ್ತು. ರಜೆಗಾದರೂ ಒಮ್ಮೆ ಊರಿಗೆ ಬಂದು ತಾಯಿಯನ್ನು ನೋಡಿಕೊಂಡು ಹೋದರೆ ಸಾಕೆಂದೆನಿಸಿತು ನನಗೆ. ಕೊನೆಗೆ ದೂರವಾದ ವಸ್ತು ದೂರವೇ ಆಯಿತು. ಈಗ ಅವನ ಸುದ್ದಿಯನ್ನೇ ಕೇಳದ 10 ವರ್ಷಗಳಾಗಿದೆ. BA ಆಗಿ LLB ಮುಗಿಸಲು ಮುಂಬಯಿಗೆ ಹೋದ. ಅದರೊಳಗಾಗಿ ಅವನಿಗೆ ಲಗ್ನ ಮಾಡಿಸಬೇಕು ಎಂಬ ನಮ್ಮ ಹಬ್ಬಲವನ್ನು ನಿರಾಕರಿಸಿಬಿಡ್ತಾನೆ. ಹಾಗೆ ಲಗ್ನವಾಗಿದ್ದರೆ ಹೆಂಡತಿಯ ಮೇಲಿನ ವ್ಯಾಮೋಹಕ್ಕಾದರೂ ಊರಿಗೆ ಬರುತ್ತಿದ್ದನೋ ಏನೋ, ಈಗ ಅದೂ ಇಲ್ಲ ಹೀಗೆ ಅಂತ ಹೇಳ್ತಾನೆ. ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆಂದು ಪಟ್ಟಣ ಸೇರಿದ ಶಂಭು ಭಟ್ಟ ಕ್ರಮೇಣ ಪಟ್ಟಣದ ವ್ಯಾಮೋಹಕ್ಕೆ ಒಳಗಾಗ್ತಾನೆ. ಹಳ್ಳಿಯಲ್ಲಿದ್ದಂತಹ ತನ್ನ ತಂದೆ ತಾಯಿಯನ್ನು ನೋಡಿಕೊಂಡು ಬರುವ ಪರಿಪಾಠವನ್ನು ಕಡಿಮೆ ಮಾಡುತ್ತಾನೆ. ಅವನ ಸ್ನೇಹಿತರ ವಲಯ ಒಳ್ಳೆಯದಾಗಿರದೆ ಹಲವು ಕೆಟ್ಟ ಹವ್ಯಾಸಗಳಿಗೂ ಕೂಡ ಒಳಗಾಗ್ತಾನೆ. ಈ ಹಿಂದೆ ಊರಿಗೆ ಬಂದ ಸಂದರ್ಭಗಳಲ್ಲಿ ನಾರಾಯಣನ ಹೆಂಡತಿ ಲಕ್ಷ್ಮಿಯೊಡನೆ ಆಗಾಗ ಅನುಚಿತವಾಗಿ ನಡೆದುಕೊಳ್ಳುತ್ತಿದ್ದನ್ನು ಲಕ್ಷ್ಮಿಯೇ ನಿರೂಪಕರಿಗೆ ತಿಳಿಸ್ತಾರೆ. ತಮಗೆ ಆಶ್ರಯ ನೀಡಿ ತಮ್ಮ ಬದುಕಿಗೊಂದು ದಾರಿ ಮಾಡಿಕೊಟ್ಟಿರುವ ಗೋಪಾಲ ಭಟ್ಟರ ಬಳಿ ಅವರ ಮಗನ ಸ್ವಭಾವವನ್ನು ಹೇಳಿಕೊಳ್ಳಲು ಲಕ್ಷ್ಮಿ ಹಾಗೂ ನಾರಾಯಣ ಭಟ್ಟ ಇಬ್ಬರೂ ಕೂಡ ಹಿಂಜರಿದಿರುತ್ತಾರೆ. ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡೆದುಕೊಂಡದ್ದಕ್ಕೋ ಏನೋ ಶಂಭು ಭಟ್ಟ ಕ್ರಮೇಣ ನಾರಾಯಣ ಭಟ್ಟನ ಮನೆಗೆ ಬರುವುದನ್ನು ನಿಲ್ಲಿಸಿ ಅವರನ್ನು ಕಂಡರೆ ಒಳಗೊಳಗೆ ದ್ವೇಷ ಮಾಡ್ತಾ ಇರ್ತಾನೆ. ಲಕ್ಷ್ಮಿಯನ್ನ ಮಗಳಂತೆ ಭಾವಿಸಿದ ಶಂಕರಮ್ಮ ಆಕೆಯನ್ನು ಬಾಣಂತನಕ್ಕೆಂದು ತಮ್ಮ ಮನೆಗೆ ಕರೆತಂದಿದ್ದಾಗ ಶಂಭು ಭಟ್ಟ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ. ಮಗನ ಈ ಸ್ವಭಾವವಾಗಲಿ ಅವನ ಅಸಮಾಧಾನಕ್ಕೆ ಕಾರಣವಾಗಲಿ ಶಂಕರಮ್ಮನಿಗಾಗಲಿ ಗೋಪಾಲಯ್ಯನವರಿಗಾಗಲಿ ತಿಳಿದಿರುವುದಿಲ್ಲ. ಶಂಭು ಭಟ್ಟನ ಸ್ವಭಾವವನ್ನು ಗೋಪಾಲಯ್ಯನವರಲ್ಲಿ ಹೇಳಿಕೊಳ್ಳಲಾಗದ ನಾರಾಯಣ ಶಂಭು ಭಟ್ಟನಿಗೆ ಆದಷ್ಟು ಬೇಗನೆ ಮದುವೆ ಮಾಡುವಂತೆ ಗೋಪಾಲಯ್ಯನವರಲ್ಲಿ ಪರೋಕ್ಷವಾಗಿ ಹೇಳಿರುತ್ತಾನೆ. ಅದಕ್ಕೆ ಗೋಪಾಲಯ್ಯನವರು 1-2 ಕಡೆ ಹೆಣ್ಣು ನೋಡುವ ಪ್ರಯತ್ನವನ್ನು ಕೂಡ ಮಾಡಿರ್ತಾನೆ. ಆದರೆ ಮಗ ಕಾಲಕ್ರಮೇಣ ಊರಿಗೆ ಬರುವುದನ್ನೇ ನಿಲ್ಲಿಸಿ 10 ವರ್ಷಗಳು ಕಳೆದು ಹೋಗಿರ್ತವೆ. ಅತ್ತ ಮಗಳು ವಾಗ್ದೇವಿಯ ಸಾವು, ಇತ್ತ ಮಗ ಊರಿಗೆ ಬರುವುದನ್ನೇ ಮರೆತದ್ದರಿಂದ ಗೋಪಾಲಯ್ಯ ಮತ್ತು ಶಂಕರಮ್ಮ ಶೋಕದಲ್ಲಿ ಬೆಂದು ಹೋಗಿರ್ತಾರೆ. ಅದರಲ್ಲೂ ಶಂಕರಮ್ಮನಂತೂ ಈ ವಿಚಾರದಲ್ಲಿ ತೀರ ದುಃಖಕ್ಕೆ ಒಳಗಾಗಿರುತ್ತಾಳೆ. ಪ್ರತಿದಿನವೂ ಪ್ರತಿಕ್ಷಣವೂ ಮಗನ ನೆನಪಿನಲ್ಲೇ ಕಾಲ ಹಾಕುತ್ತಿರುತ್ತಾಳೆ. ಗೋಪಾಲಯ್ಯನವರಿಗೂ ಮೊದಲು ಮಗನ ದುಃಖ ಕಾಡಿದರೂ ಮನಸ್ಸನ್ನು ಕಲ್ಲು ಮಾಡಿಕೊಂಡು ತೋಟದ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಅಗಲಿಕೆಯ ನೋವನ್ನು ಮರೆಯಲು ಪ್ರಯತ್ನಿಸುತ್ತಿರ್ತಾನೆ. ಅಲ್ಲದೆ ಅಷ್ಟೊಂದು ಪ್ರೀತಿ ತೋರಿ ಭರವಸೆ ಇರಿಸಿಕೊಂಡು ಬೆಳೆಸಿದ ಮಗ ತಮ್ಮನ್ನು ಬಿಟ್ಟು ಹೋದನಲ್ಲ ಎಂಬ ಕಾರಣಕ್ಕೆ ಅವನ ಬಗ್ಗೆ ಒಂದು ರೀತಿಯಲ್ಲಿ ತಾತ್ಸಾರ ಮತ್ತು ಕೋಪ ಅವನಲ್ಲಿ ಆವರಿಸಿಕೊಂಡಿರುತ್ತದೆ. ಮಗ ಮತ್ತು ಮಗಳ ಅಗಲಿಕೆಯ ನೋವಿನಿಂದ ದಿನಗಳನ್ನು ಕಳೀತಾ ಇದ್ದಂತಹ ಗೋಪಾಲಯ್ಯ ಮತ್ತು ಶಂಕರಮ್ಮ ದಂಪತಿಗಳ ಮನೆಗೆ ಶಿವರಾಮಯ್ಯನವರು ಬರ್ತಾರೆ. ಶಿವರಾಮಯ್ಯನವರನ್ನು ಕಂಡಾಗ ಶಂಕರಮ್ಮನಿಗೆ ತಮ್ಮ ಮಗನ ನೆನಪಾಗುತ್ತದೆ. ಮಗನ ರೂಪವನ್ನು ಶಿವರಾಮಯ್ಯನಲ್ಲಿ ಕಾಣುತ್ತಾಳೆ. ಸುಬ್ರಹ್ಮಣ್ಯಕ್ಕೆ ಬಂದಿದ್ದ ಶಿವರಾಮಯ್ಯ ಅಲ್ಲಿಂದ ಪಂಜಕ್ಕೆ ಹೋಗಲು ಹೊರಟು ಹಾದಿ ತಪ್ಪಿ ಕೆಲಬೈಲಿನ ಕಡೆಗೆ ಹೊರಟಿದ್ದರ ಪರಿಣಾಮ ಕತ್ತಲಾಗಿ ಗೋಪಾಲಯ್ಯನವರ ಮನೆ ಸೇರ್ತಾನೆ. ಆ ಒಂದು ರಾತ್ರಿಗೆಂದು ಬಂದ ಶಿವರಾಮಯ್ಯನವರು ಸುಮಾರು 4-5 ದಿನಗಳೇ ಅವರ ಮನೆಯಲ್ಲಿ ಉಳಿದುಕೊಳ್ಳುವಂತಾಗುತ್ತದೆ. ಆ 4-5 ದಿನಗಳಲ್ಲಿ ಎಷ್ಟೋ ವರ್ಷಗಳಿಂದ ಪರಿಚಯವಿರುವಂತಹ ಆತ್ಮೀಯತೆ ನಿರ್ಮಾಣವಾಗುತ್ತದೆ. ಗೋಪಾಲಯ್ಯನವರ ಮನೆಗೆ ಕರೆತಂದ ದೇರಣ್ಣ, ಸಾಕು ಮಗ ನಾರಾಯಣ ಮತ್ತು ಅವನ ಹೆಂಡತಿ ಲಕ್ಷ್ಮಿ, ಗೋಪಾಲಯ್ಯನವರ ಜಮೀನಿನಲ್ಲಿ ದುಡಿಯುತ್ತಿದ್ದ ಭಟ್ಯ ಇವರೆಲ್ಲರ ನಡುವೆ ನಿಕಟ ಪರಿಚಯ ಕೂಡ ಬೆಳೆಯುತ್ತದೆ. ಶಂಕರಮ್ಮನವರಂತೂ ತಮ್ಮ ಮಗ ಎಲ್ಲಿಯಾದರೂ ಕಂಡರೆ ಬಂದು ನೋಡಿಕೊಂಡು ಹೋಗುವಂತೆ ನಿರೂಪಕರಿಗೆ ನೆನಪಿಸುತ್ತಿರುತ್ತಾರೆ. ಮಗ ಬಂದೇ ಬರುವನೆಂಬ ದೃಢ ವಿಶ್ವಾಸ ಆ ತಾಯಿಯದು. ಆದರೆ ಗೋಪಾಲಯ್ಯನವರಿಗೆ ಆ ಭರವಸೆಯೇ ಇರುವುದಿಲ್ಲ. ಅವರು ಮಗ ಶಂಭುವನ ಹೆಚ್ಚು ಕಮ್ಮಿ ಮರೆತವರಂತೆ ಇರುತ್ತಾರೆ. ತಾವು ಬದುಕಿರುವಾಗಲೇ ಸತ್ತ ನಂತರವೂ ಅವನು ಬರುವುದು ಬೇಡ, ತಮ್ಮ ಶ್ರಾದ್ದವನ್ನು ಅವನು ಮಾಡುವುದು ಬೇಡ ಎನ್ನುವಷ್ಟು ಅವರ ಮನಸ್ಸು ಕಠೋರವಾಗಿರುತ್ತದೆ. ಮಡದಿ ಶಂಕರಿಯ ಮನಸ್ಸಿಗೆ ನೋವಾಗಬಾರದೆಂಬ ಒಂದೇ ಕಾರಣಕ್ಕೆ ತಮ್ಮ ಆಕ್ರೋಶವನ್ನು ಹಿಡಿದಿಟ್ಟುಕೊಂಡಿರುತ್ತಾರೆ.
ತಮ್ಮ ಮಗನ ಭಾವಚಿತ್ರವನ್ನು ನೋಡಲು ಕೂಡ ಇಚ್ಛೆ ಪಡದ ಗೋಡೆಗೆ ತೂಗು ಹಾಕಿದ್ದ ಭಾವಚಿತ್ರವನ್ನು ತೆಗೆದು ಹಾಕಿರುತ್ತಾನೆ. ಮಗನ ಅಗಲಿಕೆಯ ನೋವನ್ನು ನಾರಾಯಣನನ್ನ ಮಡದಿ ಲಕ್ಷ್ಮಿ ಮಕ್ಕಳಾದ ಸುಬ್ರಾಯ ಸಾವಿತ್ರಿಯನನ್ನು ನೋಡುವುದರಲ್ಲೇ ತಮ್ಮ ಇಬ್ಬರು ಮಕ್ಕಳ ನೋವನ್ನು ಮರೆಯಲು ಯತ್ನಿಸುತ್ತಿರುತ್ತಾನೆ. ನಾರಾಯಣನಂತೂ ತಮ್ಮ ಮಗನೆಂದೇ ಭಾವಿಸಿಕೊಳ್ಳುತ್ತಾರೆ. ನಾರಾಯಣನಿಗೆಂದೇ ತಮ್ಮ ಸಂಪಾದನೆಯ ಒಂದಷ್ಟು ಭೂಮಿಯನ್ನು ತೆಗೆದಿರಿಸಿರುತ್ತಾರೆ. ಶಂಕರಮ್ಮ ಮತ್ತು ಗೋಪಾಲಯ್ಯನವರು ತಮ್ಮ ಮಗನನ್ನು ನೆನಪಿಸಿಕೊಳ್ಳುವಾಗ ಕೊಡುತ್ತಿದ್ದ ವಿವರಗಳಿಂದ ಶಿವರಾಮಯ್ಯನವರು KS ಶರ್ಮಾನೆಂಬ ಹೆಸರನ್ನು ಬದಲಾಯಿಸಿಕೊಂಡ ವ್ಯಕ್ತಿಯೇ ಶಂಭು ಭಟ್ಟನಾಗಿರಬೇಕೆಂದು ತಮ್ಮ ಮನಸ್ಸಿನಲ್ಲಿಯೇ ಯೋಚನೆ ಮೂಡುತ್ತದೆ. ತಮ್ಮೊಳಗೆ ಸುಳಿದ ಆ ವಿಚಾರವನ್ನು ಗೋಪಾಲಯ್ಯನವರ ಮುಂದೆ ಮಂಡಿಸುತ್ತಾನೆ. ಆಗ ಗೋಪಾಲಯ್ಯನವರು ಏನೇ ಅಸಮಾಧಾನ ಇರಿಸಿಕೊಂಡಿದ್ದರೂ ಶಿವರಾಮಯ್ಯನವರು ತಮ್ಮ ಊಹೆಯನ್ನು ವ್ಯಕ್ತಪಡಿಸಿದಾಗ ಮಗನ ಬಗ್ಗೆ ತಮ್ಮೊಳಗಿದ್ದ ಕೋಪವನ್ನು ಪಕ್ಕಕ್ಕೆ ಸರಿಸಿ ಅವನನ್ನು ಒಪ್ಪಿಸಿ ಕರೆತರುವ ಮನಸ್ಸು ಮೂಡುತ್ತದೆ. ಕಡೆಗೆ ನಿರೂಪಕ ಶಿವರಾಮಯ್ಯನವರೊಂದಿಗೆ ಪಟ್ಟಣಕ್ಕೆ ತೆರಳುವ ನಿಶ್ಚಯವನ್ನು ಮಾಡ್ತಾರೆ. ಇದಾಗಿದೆ ಶಿವರಾಮ ಕಾರಂತರು ರಚನೆ ಮಾಡಿರುವಂತಹ ಬೆಟ್ಟದ ಜೀವ ಕಾದಂಬರಿಯ ಸಾರಾಂಶ. ದ್ವಿತೀಯ BA ವಿದ್ಯಾರ್ಥಿಗಳಿಗಾಗಿ. ಧನ್ಯವಾದಗಳು.